ನಮಸ್ಕಾರ. ಮಾಲೂರ ವಾರ್ತೆಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಾಲೂರು ಹೊಸೂರು ರಸ್ತೆಯಲ್ಲಿ ಪ್ರಪ್ರಥಮವಾಗಿ ಹವಾನಿಯಂತ್ರಿತ ಎಸಿ ಕಲ್ಯಾಣ ಮಂಟಪದ ಬಗ್ಗೆ ವಿವರಣೆ ಕಲ್ಯಾಣ ಮಂಟಪದ ಮಾಲೀಕರಾದ ಶ್ರೀ ರಾಮೇಗೌಡರವರಿಂದ. ಇದೇ ಸಂದರ್ಭದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳನ್ನು ಸಹ ಏರ್ಪಡಿಸಿದ್ದು ಆಸಕ್ತರು ಸಂಪರ್ಕಿಸಲು ಕೋರಿದೆ. ಗೌಡ, ನೀವು ನೂತನ ಕಲ್ಯಾಣ ಮಂಟಪ ಪ್ರಾರಂಭ ಮಾಡಿದ್ದೀರಾ? ಇದರ ಸ್ಥಿತಿಗತಿ ಏನಿದೆ? ಇಲ್ಲಿ ತನಕ ಎಷ್ಟು ಖರ್ಚಾಗಿದೆ? ಇದು 95% ಕಲ ಮುಗಿದಿದೆ. 18-12ಕ್ಕೆ ಓಪನಿಂಗ್ ಇಟ್ಕೊಂಡಿದ್ದೀವಿ. AC ಇದೆ. ಯಾವ ತಿಂಗಳು? 17-18 ಫೆಬ್ರವರಿ 8ಗೆ ಓಪನಿಂಗ್ ಸೆರೆಮನಿ ಇದೆ. ಅದರಲ್ಲಿ ಉಚಿತ ಮದುವೆಗಳು ಏರ್ಪಡಿಸಿದ್ದೀವಿ. ಯಾರಾದರೂ ಇಷ್ಟಪಟ್ಟವರು ಬಂದವರು ನಮ್ಮ ರಿಜಿಸ್ಟರ್ ಮಾಡಿದ್ರೆ ಅವರಿಗೆ ಒಂದು ಜೊತೆ ಡ್ರೆಸ್ಸು, ಮಂಗಲ್ಯ ಎಲ್ಲ ಕೊಟ್ಟು ಅವ್ರಿಗೆ ಊಟ ಔಷಧಿ ಎಲ್ಲ ಊಟ ಕೊಟ್ಟು ನಾವು ಅವ್ರಿಗೆ ಇದು ಸಹಕಾರ ಮಾಡ್ತೀವಿ. ಎಷ್ಟು ಮದುವೆಗಳಿಗೆ ಅವಕಾಶ ಇದೆ? ಎಷ್ಟು ಅವರು ಬಂದಷ್ಟು ಕೊಡ್ತೀವಿ. ಮತ್ತು ನೋಂದಾಯಿಸ್ಕೊಳ್ಳೋಕ್ಕೆ ಎಷ್ಟು ದಿನ ಕಾಲಾವಕಾಶ ಇದೆ? 5ನೇ ತಾರೀಕು ಬರೋ ತಿಂಗಳು ಫೆಬ್ರವರಿ 5/2/21. ಈಗ AC ಇದೆಯಾ? AC ಫುಲ್ ಚೌಟ್ರಿ ಪೂರ್ತಿ? ಹಾಗಾದ್ರೆ ದುಬಾರಿ ಇರುತ್ತೆ ರೇಟು? ಹೌದು, ಸ್ವಲ್ಪ ಕಾಸ್ಟ್ಲಿನೇ. ಅಂದರೆ ಎಷ್ಟು? ಈ ಕರೋನಾ ಇರೋದ್ರಿಂದ ವರ್ಕೌಟ್ ಆಗಲ್ಲ, ಅದು ಕಡಿಮೆನೇ ಇಟ್ಟಿದ್ದೀವಿ. ಸ್ವಲ್ಪ ಎಷ್ಟು ಮಾಡ್ಬೇಕಂತಿದ್ದೀರಾ? 1.25 ಮಾಡಿದ್ವಿ. 1.25 ಲಕ್ಷ. ಎರಡು ದಿನಕ್ಕೆ ಸೇರಿ 24 ಗಂಟೆ. ಹೌದು. ಆಮೇಲೆ ಹಾಲು ಎಷ್ಟು ಬರುತ್ತೆ ಸೈಜು? ಇದು 93/133. ಎಷ್ಟು ಜನ ಕೂತ್ಕೋಬೋದು ಇದರಲ್ಲಿ? ಇದರಲ್ಲಿ 500 ಜನ ಕೂತ್ಕೋಬೋದು. ಒಟ್ಟಿಗೆ 500 ಜನ ಕೂತ್ಕೋಬೋದು. ಮತ್ತು ಊಟದ ಹಾಲು? ಊಟದ ಹಾಲು 400 ಜನ ಒಂದು ಸರಿ. ಮತ್ತು ಚೌಲ್ಟ್ರಿಗೆ ಬರೋರಿಗೆ ಬೇರೆ ಅನುಕೂಲ ಏನಿದೆ? ಬೇರೆ ರೂಮ್ಸ್ ಇದೆ. ಎಷ್ಟು ರೂಮ್ಸ್ ಇದೆ? 9 ಒಟ್ಟಿಗೆ ಹೆಣ್ಣು ಗಂಡು ಸೇರಿ 9 ಇದೆ. ಇನ್ನು ಪಕ್ಕದಲ್ಲಿ ಸ್ವಲ್ಪ ಅಕಾಮಿಡೇಟ್ ಮಾಡ್ತೀವಿ. ಸಾಲ ಎಲ್ಲ ಸಾಕಾಗಲ್ಲ ಅಂದರೆ ಅದರಲ್ಲೂ ಕೊಡ್ತೀವಿ ಸ್ವಲ್ಪ ದಿವಸ ಆದ್ಮೇಲೆ. ಅಲ್ಲ, ರೂಮ್ಸ್ ಬಾಡಿಗೆ ಸೇರಿಸಿನಾ ಅಥವಾ ಇದು ಯಾವುದು ಹೊಸದಾಗಿ ಮಾಡೋದಿಲ್ಲ? ಇದರಲ್ಲಿ ಇರೋದು ಅವ್ರದ್ದು ಫ್ರೀ. ಚೌಲ್ಟ್ರಿಯಲ್ಲಿ ಏನು ರೂಮ್ಸ್ ಇದೆ ಫ್ರೀನೇ. ಮತ್ತೆ ಪಕ್ಕದಲ್ಲಿ ಒಂದು ಮಿನಿ ಹಾಲ್ ಮಾಡಬೇಕು ಅಂತಿದ್ದೀವಿ. ಒಂದು ಮಿನಿ ಹಾಲು, ಒಂದು 10 ರೂಮ್ ಎಕ್ಸ್ಟ್ರಾ, ಅದು ಚಾರ್ಜಬಲ್. ಮತ್ತು ಮದುವೆ ಬಂದವ್ರಿಗೆ ಏನು ಸವಲತ್ತು ಕೊಡ್ತೀರಾ? ಎಲ್ಲ ಪಾತ್ರೆ ಸಾಮಾನು ನಿಮ್ಮದೇ? ಎಲ್ಲ ಕೊಡ್ತೀವಿ. ಎಲ್ಲ ಲೈಟಿಂಗ್ ಬೇರೆ ಇರುತ್ತೆ? ಲೈಟಿಂಗ್ ಬೇರೆ, ಡೆಕೋರೇಷನ್ ಅವ್ರದ್ದು. ಉದ್ಘಾಟನೆಗೆ ಯಾರು ಬರ್ತಾರಾ? ಪಟ್ಟನಾಯಕನಲ್ಲಿ ಸ್ವಾಮೀಜಿ, ನಮ್ಮ ನಂಜಾವಧೂತ ಸ್ವಾಮೀಜಿ ಅವರು ಉದ್ಘಾಟನೆಗೆ ಬರ್ತಾರೆ. ಮತ್ತು ರಾಜಕಾರಣಿಗಳು ಯಾರು ಬರ್ತಾರಾ? ರಾಜಕಾರಣಿಗಳು ಎಲ್ಲರೂ ಇನ್ವೈಟ್ ಮಾಡಿದೆ, ಬಟ್ ಯಾರು ಹೆಸರು ಹಾಕಿಲ್ಲ. ಎಲ್ಲರೂ ಇನ್ವೈಟ್ ಮಾಡ್ತೀವಿ. ಅಂದರೆ ಕೆಲಸ ಎಲ್ಲ ಮುಗಿದೋಗಿದೆ? ಮುಗಿದೀವಿ. ಬರೋ ತಿಂಗಳು 17-18 ಫೆಬ್ರವರಿ 17-18. 72ನೇ ಗಣರಾಜ್ಯೋತ್ಸವದ ಅಂಗವಾಗಿ ಪಟ್ಟಣದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಸರಳ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರಾದ ಕೆ.ವೈ. ನಂಜೇಗೌಡ, ತಹಸೀಲ್ದಾರ್ ಶ್ರೀ ಮಂಜುನಾಥ್, ಇಒ ಶ್ರೀ ಕೃಷ್ಣಪ್ಪ, ಪುರಸಭಾಧ್ಯಕ್ಷ ಶ್ರೀ ಮುರಳೀಧರ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀ SV ಲೋಕೇಶ್, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ತ್ರಿವರ್ಣ ರವಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶ್ರೀ ಮುನೇಗೌಡ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನರಸಿಂಹ, BO ಕೃಷ್ಣಮೂರ್ತಿ ಹಾಗೂ ಹಲವಾರು ಅಧಿಕಾರಿಗಳು ಮತ್ತು ಪುರಸಭಾ ಸದಸ್ಯರು ಭಾಗವಹಿಸಿದ್ದರು. ಈ ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಿಯಾಂಬಲ್ ಪ್ರಸ್ತಾವನೆ ಅಂತ ಏನು ಕರಿತೀವಿ, ಅದು ಕಂಪ್ಲೀಟ್ ಆಗಿರುವಂಥ ಒಂದು ಸಂವಿಧಾನದ ಆಶಯಗಳೇನಿದೆ ಅನ್ನೋದನ್ನು ಪ್ರತಿಬಿಂಬಿಸ್ತಾ ಇದೆ. ಅದರಲ್ಲಿ ಇರುವಂಥದ್ದು ಅದು ಪ್ರಾರಂಭನೇ ತುಂಬ ಚೆನ್ನಾಗಿ ಕಾಣಿಸ್ತದೆ ನಮಗೆ. ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಈ ಭಾರತವನ್ನು ಸರ್ವತಂತ್ರ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಅಂತ ಹೇಳ್ತದೆ.
ಎಷ್ಟು ಚೆನ್ನಾಗಿದೆ ಈ ಮೌಲ್ಯಗಳು ನೋಡಿ. ಮತ್ತು ಇದರಲ್ಲಿ ಈ ದೇಶದಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬ ಪ್ರಜೆಗೂ ಎಲ್ಲ ರೀತಿಯ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ನಾವು ಈ ಸಂವಿಧಾನವನ್ನು ಇವತ್ತು ನಾವು ಅರ್ಪಿಸ್ಕೊಂಡಿದ್ದೀವಿ ಅಂತ ತೀರ್ಮಾನ ಮಾಡ್ತೀವಿ. ಸಂವಿಧಾನದ ಪ್ರಸ್ತಾವನೆ ಹೇಳುತ್ತೆ. ಸೊ ನಾವು ಇಡೀ ಜಗತ್ತಿಗೆ ಮಾದರಿಯಾಗಿರುವಂಥ ಬೃಹತ್ತಾಗಿರುವಂಥ ಒಂದು ಸಂವಿಧಾನವನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ. ಆ ರಚನೆ ಮಾಡ್ಕೊಂಡಿರೋಂಥ ಬೃಹತ್ತಾದ ಸಂವಿಧಾನದ ಆಶಯಗಳನ್ನು ಬರೀ 4 ಸಾಲಿನಲ್ಲಿ ನಮ್ಮ ಪ್ರಿಯಾಂಬಲ್ನಲ್ಲಿ ನಮ್ಮ ಸಂವಿಧಾನವನ್ನು ಮೂಡಿ ಬರಲಿಕ್ಕೆ ನಮ್ಮ ಸಂವಿಧಾನದ ಕಾರಣಕರ್ತರು ನಮಗೆ ಕೊಟ್ಟಿದ್ದಾರೆ ಸಂವಿಧಾನವನ್ನು. ಅಷ್ಟು ಬ್ಯೂಟಿಫುಲ್ ಆಗಿರೋಂಥದ್ದು. ಒಂದು ಕಾಲದಲ್ಲಿ ನಮ್ಮನ್ನು ತುಚ್ಛವಾಗಿ ಕಂಡಂಥ ವಿದೇಶಿಯರು ಸಂವಿಧಾನವನ್ನು ಸಾಕಷ್ಟು ಪರಿಣಾಮಗಳಲ್ಲಿ ಎದುರಿಸ್ತಾ ಇದ್ದಾರೆ. ನಾವು ಅದನ್ನು ಬಿಟ್ಟು ನಿಂತು ನಮ್ಮನ್ನು ನೋಡಿ ಕಲಿಯೋಕೆ ನಾವು ಮಾದರಿಯಾಗಿ ನಿಂತಿದ್ದೀವಿ. ಇಡೀ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತ ಅಮೆರಿಕ, ಅಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇದುವರೆಗೂ ಅಧ್ಯಕ್ಷ ಯಾರನ್ನೋದ್ರ ಬಗ್ಗೆ ಅವ್ರು ಒಪ್ಕೊಳ್ಳಿಕ್ಕೆ ಪ್ರಜೆಗಳಾಗಿರ್ಬೋದು, ಅಲ್ಲಿರುವಂಥ ರಾಜಕೀಯ ನಾಯಕರಾಗ್ಬೋದು, ಇನ್ನೂ ಗೊಂದಲದಲ್ಲೇ ಇದ್ದಾರೆ. ಸೋತವ್ರು ನಾನು ಸೋತಿದ್ದೀನಿ ಅಂತ ಹಿಂದೆ ಹೋಗ್ಲಿಕ್ಕೆ ರೆಡಿ ಇಲ್ಲ, ಗೆದ್ದವರಿಗೆ ಅಧಿಕಾರ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಅಷ್ಟೊಂದು ಕನ್ಫ್ಯೂಷನ್ ಆಗಿರುವಂಥ ಒಂದು ಸಂವಿಧಾನ ನಮ್ಮ ಭಾರತ ದೇಶದಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಅಷ್ಟು ಸ್ಪಷ್ಟವಾಗಿ ಪ್ರತಿಯೊಬ್ಬ ಕಡೆಯ ಪ್ರಜೆಗೂ ಕೂಡ ಪ್ರಶ್ನೆ ಮಾಡಲಿಕ್ಕೆ, ನ್ಯಾಯವನ್ನು ಪಡೀಲಿಕ್ಕೆ ಅರ್ಹರಿರುವಂಥ ರೀತಿಯಲ್ಲಿ ನಮ್ಮ ಸಂವಿಧಾನದ ಕರಡು ರಚನಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ, ನಾನು ಇವತ್ತು ಬೆಳಗ್ಗೆ ಬರಬೇಕಾದ್ರೆ ಒಂದು ನ್ಯೂಸಲ್ಲಿ ನೋಡಿದೆ. ಬಹುಶಃ ಉಡುಪಿ ಜಿಲ್ಲೆ ಇರಬೇಕು. ಉಡುಪಿ ಜಿಲ್ಲೆಯಲ್ಲಿ ಒಂದು ವಿದ್ಯಾರ್ಥಿ ದ್ವಿತೀಯ PUC ವಿದ್ಯಾರ್ಥಿ 99 ಅಂಕಗಳು ನಮಗೆ ಗಣಿತದಲ್ಲಿ ಬಂದಿತ್ತು, ನಮಗೆ 100 ಅಂಕಕ್ಕೆ ಬರಬೇಕಾಗಿತ್ತು ಅಂತ ಅಂದ್ಬಿಟ್ಟು ಭ್ರಾತೃತ್ವ ಎಲ್ಲೂ ಕಾಣದಂತಹ ನಮ್ಮ ಸಂವಿಧಾನದ ಮೂಲಾಂಶಗಳು ನಮ್ಮ ಭಾರತವನ್ನು ಒಗ್ಗೂಡಿಸಿದೆ, ಭಾರತವನ್ನು ಮುನ್ನಡೆಸುತ್ತಿದೆ. ಭಾರತಕ್ಕಾಗಿ ಭಾರತವನ್ನು ಮುನ್ನಡೆಸುವಂತಹ ದಿಶೆಯಲ್ಲಿ ನಾಗರಿಕರಾದಂತಹ ನಾವೆಲ್ಲರೂ ಕೂಡ ಏಕತೆಯ ಪ್ರಮಾಣವನ್ನು ಕೈಗೊಳ್ಳಬೇಕಾಗಿದೆ ಎಂಬ ಅಂಶಗಳನ್ನು ನಮಗೆ ಸಾರಿ ಹೇಳಿದಂತಹ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀಯುತ ಕೃಷ್ಣಪ್ಪ ಸರ್ ಅವರಿಗೆ ಅಭಿನಂದನೆಗಳು. ಇದೀಗ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಈ ಸಂದರ್ಭವನ್ನು ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತಹ ಹಿತವಚನಗಳನ್ನು ಹಾಗೂ ಗಣತಂತ್ರದ ಸಂದೇಶವನ್ನು ನೀಡಬೇಕು ತಿಳಿಸ್ತಾ, ಇವತ್ತು ಏನು ಮಾಲೂರಲ್ಲಿ ಈ ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅತಿಥಿಗಳು ಮತ್ತು ವೇದಿಕೆ ಮೇಲಿರುವ ಎಲ್ಲ ಮುಖಂಡರುಗಳು ಕೂಡ ನಾನು ಸ್ವಾಗತ ಬಯಸ್ತಾ, ವಿಶೇಷವಾಗಿ ನಮ್ಮ ದೇಶದಲ್ಲಿ ಸ್ವತಂತ್ರ ಹೋರಾಟಗಳು ಮಾಡಿ, ಪ್ರಾಣ ತ್ಯಾಗಗಳನ್ನು ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾದ ಮೇಲೆ ಮತ್ತೆ ನಮಗೆ ಸಂವಿಧಾನವನ್ನು ಕೊಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಏನು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು 72ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಜನವರಿ 26 ಈ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡ್ತೀವಿ. ನಾವು 2 ಕಾರ್ಯಕ್ರಮ, ರಾಷ್ಟ್ರೀಯ ಕಾರ್ಯಕ್ರಮ, ಸ್ವಾತಂತ್ರ್ಯ ದಿನಾಚರಣೆ ಬಿಟ್ಟರೆ ಗಣರಾಜ್ಯೋತ್ಸವ ಕಾರ್ಯಕ್ರಮ. ಇವತ್ತು ನಮ್ಮ ಸ್ನೇಹಿತರುಗಳು ಮಾತಾಡುವಾಗ ಸನ್ಮಾನ್ಯ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದ ಮಂಜುನಾಥ್ ಶಾಸಕರವರು ಮತ್ತು EO ಇರ್ಬೋದು, ತಾಲೂಕು ಪಂಚಾಯತ್ ಅಧ್ಯಕ್ಷ ಇರ್ಬೋದು, ಮುನ್ಸಿಪಲ್ ಅಧ್ಯಕ್ಷ ಇರ್ಬೋದು, ಅವರೆಲ್ಲ ಮಾತಾಡುವಾಗ ಹೇಳಿದ್ದಾರೆ ಸ್ವತಂತ್ರ ಹೋರಾಟ ಮತ್ತು ಸ್ವಾತಂತ್ರ್ಯ ಯಾವ ರೀತಿ ಬಂತು, ಅದು ಬಂದಾದ್ಮೇಲೆ ನಮ್ಗೆ ಸಂವಿಧಾನ ಬೇಕು, ಸಂವಿಧಾನ ದೇಶವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ಅಧ್ಯಕ್ಷ ಹೇಳ್ತಾರೆ ನಮ್ಮ ದೇಶ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತ. ಇವತ್ತು ಭಾರತ ದೇಶ ನನ್ನ ಪ್ರಕಾರ ಪ್ರಪಂಚದಲ್ಲಿ ಇಷ್ಟೊಂದು ಜಾತಿಗಳಿರೋದು ದೇಶ ಯಾವುದಂದ್ರೆ ಅದು ನಮ್ಮ ಭಾರತ ದೇಶ. ಎಷ್ಟೇ ಜಾತಿಗಳಿದ್ರು ಕೂಡ ಸ್ವತಂತ್ರ ತಂದಾದ ಮೇಲೆ, ಸ್ವತಂತ್ರ ನಮಗೆ ಕೊಟ್ಟಾದ ಮೇಲೆ, ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾದ ಮೇಲೆ ಎಲ್ಲ ಜಾತಿಗಳನ್ನ ಒಟ್ಟಿಗೆ ತಗೊಂಡು ಶಾಂತಿಯುತವಾಗಿ ನಮ್ಮ ದೇಶವನ್ನ ನಡೆಸ್ಕೊಂಡ್ಬರ್ತಾರೆ. ಯಾವುದೇ ಪ್ರಪಂಚದಲ್ಲಿ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ನಾವು ಹೆಮ್ಮೆಯಿಂದ ಹೆಮ್ಮೆ ಪಡುವಂತ ಒಂದು ಸಂದೇಶ ಇದೆ. ನಾವು ದೇಶವನ್ನ ಕಟ್ಟಿ ಬೆಳೆಸುವಂತ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಇರ್ತದೆ. ಇವತ್ತು ಸ್ವಾತಂತ್ರ್ಯ ಕೊಟ್ಟಾದ್ಮೇಲೆ, ನಮಗೆ ಸಂವಿಧಾನ ಕೊಟ್ಟಾದ್ಮೇಲೆ, ಸ್ವಾತಂತ್ರ್ಯ ಕೊಟ್ಟಂತವ್ರು ನಮ್ಮ ಮುಂದೆ ಇಲ್ಲ, ಸಂವಿಧಾನ ಕೊಟ್ಟಂತವ್ರು ನಮ್ಮ ಮುಂದೆ ಇಲ್ಲ. ಆದರೆ ಸ್ವಾತಂತ್ರ್ಯ ಅಡಿಯಲ್ಲಿ
ಬಾಬಾ ಸಾಹೇಬ್ ಅವರು ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ದೇಶವನ್ನ ಕಟ್ಟುವಂತ ಕೆಲಸವನ್ನ ಸಂವಿಧಾನ ಅಡಿಯಲ್ಲಿ ನಾವು ಮಾಡಿಕೊಂಡು ಹೋಗುವಂತ ಜವಾಬ್ದಾರಿ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಇರ್ತದೆ ಅಂತ ನಾವ್ಯಾರು ಮರೆಯಲ್ಲ. ನಾವೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ. ನಮ್ಗೆ ಕೊಟ್ಟಂತ ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟು ಹೋದಂತ ಸಂವಿಧಾನ ನಾವು ಯಾವ ಜಾತಿಗೂ ಸೀಮಿತ ಅಲ್ಲ. ಈ ಸಂವಿಧಾನ ಎಲ್ಲ ಜಾತಿ ಜನಾಂಗಗಳಿಗೆ ಅವಕಾಶ ಮಾಡಿಕೊಟ್ಟಂತ ಈ ಸಂವಿಧಾನ ಅಡಿಯಲ್ಲಿ ನಾವು ಇವತ್ತೆಲ್ಲ ಬದುಕ್ತಾ ಇದ್ದೀವಿ, ದೇಶವನ್ನು ಕಟ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಾನು ಹೇಳೋದು ಒಂದು ಮಾತೇನೆಂದ್ರೆ, ನಾವು ಎಲ್ಲರೂ ಕೂಡ ಒಟ್ಟಿಗೆ ದೇಶವನ್ನ ಕಟ್ಟುವಂತ ಕೆಲಸ ಮಾಡಬೇಕು. ಎಲ್ಲ ಜಾತಿಗಳನ್ನ ಒಟ್ಟಿಗೆ ತಗುವಂತ ನೆಮ್ಮದಿಯನ್ನ ಶಾಂತಿಯನ್ನ ತರುವಂತ ಜವಾಬ್ದಾರಿನ ನಾವೆಲ್ಲರೂ ಕೂಡ ವಹಿಸ್ಕೊಬೇಕಾಗ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ಈ 70ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಇವತ್ತು ಸರಳವಾಗಿ ಆಚರಣೆ ಮಾಡುವಂತ ಸಂದರ್ಭವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೋದ ವರ್ಷ ಈ ಕಾರ್ಯಕ್ರಮ ಅದ್ಭುತವಾಗಿತ್ತು. ಇವತ್ತು ಕೊರೋನಾ ಹೆಮ್ಮಾರಿ ಇವತ್ತು ನಮ್ಮ ದೇಶವನ್ನ ಆವರಿಸಿ ಇವತ್ತು ಈ ಕಾರ್ಯಕ್ರಮಗಳನ್ನ ಇವತ್ತು ಸರಳವಾಗಿ ಆಚರಣೆ ಮಾಡುವಂತ ಒಂದು ವಾತಾವರಣ ಇರೋದ್ರಿಂದ ಇವತ್ತು ಈ ಕಾರ್ಯಕ್ರಮ ಸರಳವಾಗಿ ಇವತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದೆ. ಮುಂದಿನ ವರ್ಷಕ್ಕೆ ಈ ಕೊರೋನಾ ಇದೇ ರೀತಿ ಇರೋದಿಲ್ಲ, ಈಗಾಗಲೇ ಕಡಿಮೆ ಆಗಿದೆ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಏನೇನೇ ಕಾರ್ಯಕ್ರಮ ಮಾಡ್ಕೊಂಡು ಹೋಗಬೇಕಾಗ್ತದೆ ಅದೆಲ್ಲ ಕೂಡ ಮುಂದಿನ ವರ್ಷಕ್ಕೆ ಗಣರಾಜ್ಯೋತ್ಸವ ಇರಬಹುದು, ಯಾವುದೇ ಕಾರ್ಯಕ್ರಮಗಳನ್ನ ನಾವು ಮುಂದುವರಿಸಿಕೊಂಡು ಮಾಡಿಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸ್ತಾ, ವಿಷ್ಣುಮೂರ್ತಿ ಕಾನ್ಸ್ಟೇಬಲ್, ತನಿಖಾ ಸಹಾಯಕರು, ವೆಂಕಟೇಶ್ ತಾಲಾ ಬರಹಗಾರರು, ಅಶೋಕ್ ತನಿಖಾ ಸಹಾಯಕರು, ಟ್ರಾನ್ಸ್ಫಾಲರು ರೆಡ್ಡಪ್ಪ ಪಶುವೈದ್ಯಾಧಿಕಾರಿ, ಆರೋಗ್ಯ ಇಲಾಖೆ ಅಮರಾವತಿ ಮಣಿ, ಆಂಬುಲೆನ್ಸ್ ವಾಹನದ ಚಾಲಕ ಪ್ರಸನ್ನ, ಮತ್ತೆ ಹಾಲು ಉತ್ಪಾದಕರು. ಇವತ್ತು ಹಾಲು ಉತ್ಪಾದಕರನ್ನು ಗುರುತಿಸುವಂತ ಕೆಲವು ಕೆಲಸ ಕೂಡ ನಮ್ಮ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಒಕ್ಕೂಟ ಹಾಲು ಉತ್ಪಾದನೆ 2ನೇ ಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ. ಸುಮಾರು 10 ಲಕ್ಷ ಲೀಟರ್ ಪ್ರತಿ ದಿವಸ ಹಾಲನ್ನು ಕೊಡ್ತೇವೆ. ನಮಗೆ ಕುಡಿಯಕ್ಕೆ ನೀರಿಲ್ಲ, ಆದ್ರೂ ಸಹಿತ ಹಾಲು ಉತ್ಪಾದನೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶಾಸಕನಾಗಿ ಮಾಡಿದಾದ ಮೇಲೆ ನಾನು ಇಂಥ ಸಂದರ್ಭದಲ್ಲಿ ನನ್ನ ಜವಾಬ್ದಾರಿ ಕೂಡ ಹೇಳ್ಕೊಬೇಕಾಗ್ತದೆ. ನನ್ನ ಗುರಿ ತಾಲೂಕಿನ ಅಭಿವೃದ್ಧಿ ಬಿಟ್ಟರೆ ಪ್ರತಿ ದಿವಸ ನೆಮ್ಮದಿ ಶಾಂತಿಯನ್ನ ಬಯಸುವಂತ ಒಂದು ಆಸೆಯನ್ನ ಪಡುವಂತ ನಾನು ವ್ಯಕ್ತಿಯಾಗಿ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ತಾಲೂಕಿನ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಒತ್ತನ್ನ ಅವಕಾಶವನ್ನ ತಗೊಂಡು ಇವತ್ತು ಸುಮಾರು 220 ಕೋಟಿ ರಸ್ತೆಗಳನ್ನ ಇವತ್ತು ನನ್ನ ತಾಲೂಕಿನಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡೋದಿರ್ಬೋದು. ವಿಶೇಷವಾಗಿ ಮಾಲೂರು ಪಟ್ಟಣಕ್ಕೆ ಸುಮಾರು 18 ಕೋಟಿ ವಿಶೇಷ ಅನುದಾನವನ್ನು ತಂದು ಮಾಲೂರು ಟೌನ್ ಅನ್ನ ವಾರ್ಡ್ವಾರು ಸುಮಾರು 8 ಕೋಟಿ ಖರ್ಚು ಮಾಡೋದು, ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸೋದು ಒಂದು ವಿಶೇಷವಾದ ಕಾರ್ಯಕ್ರಮ ಅಂದ್ಕೊಂಡು, ಅದ್ರ ಜೊತೆಗೆ ಇವತ್ತು 1200 ಜನಕ್ಕೆ ಫ್ರೀ ಸೈಟ್ ಅನ್ನ ಕೊಡಬೇಕು ಅಂತ ಏನ್ ತೀರ್ಮಾನ ತಗೊಂಡಿದ್ವು. ಸುಮಾರು 22 ಎಕರೆ ಜಾಗವನ್ನ ಗುರುತಿಸಿ ಇವತ್ತು ಲೇಔಟ್ ಅನ್ನ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗನೆ 1200 ಜನ ಬಡವರಿಗೆ ಫ್ರೀ ಸೈಟ್ ಅನ್ನ ಕೊಡ್ತ ಕಾರ್ಯಕ್ರಮ ಇರ್ಬೋದು. ವಿಶೇಷ ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆಯನ್ನ ಕಟ್ಟೋದಕ್ಕೆ 8 ಎಕರೆ ಜಾಗವನ್ನ ಮಂಜೂರು ಮಾಡಿಸಿ ಸುಮಾರು 25 ಕೋಟಿ ಅನುದಾನವನ್ನ ಇವತ್ತು ಸರ್ಕಾರದಿಂದ ಮಂಜೂರು. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ 2 ಗ್ರಾಮಗಳಲ್ಲಿ ಯಾವುದೇ ಮುಖ್ಯಮಂತ್ರಿ ಮಾಡಿದಂತ ಒಳ್ಳೆ ಕೆಲಸ ಮಾಡಿದಂಥದನ್ನ ನಾವಿಂಥ ಸಂದರ್ಭದಲ್ಲಿ ತಿಳ್ಕೊಂಡಂತ ಆ ಒಂದು ಕೆಲಸವನ್ನ ನಾವು ಕೂಡ ಮಾಡಬೇಕಾಗ್ತದೆ. ಹಿಂದಿನ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ವತಂತ್ರ ಬಂದ ಮೇಲೆ 1300 ಕೋಟಿ KCVLಗೆ ನಮ್ಮ ಜಿಲ್ಲೆಗೆ ಅವಕಾಶ ಬಜೆಟ್ ಅಲ್ಲಿ ಕೊಟ್ಟಿದ್ದು ಫಸ್ಟ್ ಟೈಮ್. ಸ್ವತಂತ್ರ ಬಂದ ಮೇಲೆ ಬಜೆಟ್ ಅಲ್ಲಿ 1300 ಕೋಟಿ KCVL ಕೊಟ್ಟು ತುಂಬಿ ಇವತ್ತು ನೀರು ಬರ್ತಾ ಇದೆ. KCVL ಜೊತೆಗೆ ವಿಶೇಷವಾಗಿ ನಮಗೆ ಎತ್ತಿನ ಹೊಳೆ ಕೂಡ ಪ್ರಸ್ತಾವನೆ ಹಿಂದಿನ ಸರ್ಕಾರ ತಗೊಂಡಂತದ್ದು. KCVL ಜೊತೆಗೆ ಎತ್ತಿನ ಹೊಳೆ ಒಂದು ಅವಕಾಶ ಆದಷ್ಟು ಬೇಗನೆ ಈ ಸರ್ಕಾರ ಪೂರೈಸಬೇಕಾಗ್ತದೆ. ಅದ್ರ ಜೊತೆಗೆ ಎರಗೋಳು ತಮಗೆಲ್ಲ ಗೊತ್ತಿದೆ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ, ನಮ್ಮ ಮಕ್ಕಳು ಕೇಳ್ಕೊಂಡು ನೀವು ಯಾರು KRS ಹೋಗ್ಬಾರ್ದು, ಗುರುಗಳು ಯಾರು ಕೂಡ ನೀವು ನಮ್ಮ ಎಲ್ಲ ಗ್ರಾಮೀಣ ವಿಭಾಗ ಮತ್ತು ರಸ್ತೆ ಇಲ್ಲದ ಕಡೆಯೂ ಕೂಡ ಇವರು ಸೇವೆ ಸಲ್ಲಿಸಿರುವುದನ್ನು ಸ್ಮರಿಸಿ ಅವರನ್ನು ಗೌರವಿಸ್ತಾ ಇದ್ದೀವಿ. ಶ್ರೀಯುತ ಪ್ರಸನ್ನ
ಆರೋಗ್ಯ ಇಲಾಖೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಹಾಲು ಉತ್ಪಾದಕರ ವಿಭಾಗದಲ್ಲಿ ನ್ಯಾಕಲಪ್ಪನವರು ಹಿನ್ನಳ್ಳಿಯ ನ್ಯಾಕಲಪ್ಪನವರು ಉತ್ತಮವಾದಂತಹ ತಳಿಗಳನ್ನು ಅವರು ಸಾಕೋದ್ರೊಂದಿಗೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂಥ ರೈತರಾಗಿದ್ದಾರೆ. ಹಾಗೂ ಸುಗಂಧರು ಹಿನ್ನಳ್ಳಿಯ ಈ ಹಾಲು ಉತ್ಪಾದಕರು ಅತ್ಯುತ್ತಮವಾದಂತಹ ತಳಿಗಳನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ಗ್ರಾಮೀಣ ವಿಭಾಗದಲ್ಲಿ ಕ್ಷೀರಭಾಗ್ಯ ಯೋಜನೆಯಲ್ಲಿ ಅತಿ ಹೆಚ್ಚು ಕ್ಷೀರ ಉತ್ಪಾದನಾ ಕ್ಷೇತ್ರದ ಉತ್ಪಾದಕರಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಲು ಎಲ್ಲರನ್ನು ಒಟ್ಟಿಗೆ ಒಂದೇ ಬಾರಿ ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ಈಗ ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ಇದಾದ್ಮೇಲೆ ಎಲ್ಲ ನಿಂತ್ಕೊಬೇಕಲ್ವಪ್ಪ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯಿಂದ ಸರಕರಿಂದ ಅಂತ ಹೇಳ್ತಾ ಇದ್ದೇನೆ. ಗೌರವವನ್ನು ಸ್ವೀಕರಿಸತಕ್ಕಂಥ ಎಲ್ಲ 22 ಮಂದಿಯ ಹಿರಿಯ ಹಾಗೂ ಅತ್ಯುತ್ತಮ ಸೇವಾ ವಲಯದಲ್ಲಿ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಧುರೀಣರು ಶ್ರೀಯುತ ವೆಂಕಟೇಶ್ ಅವರು, ಡಿಎನ್ ಕೆಂಪರತ್ನಂ ಪತ್ರಿಕಾ ವಿಭಾಗದ ಮಿತ್ರರು, ಪಿಎನ್ ದಾಸ್ ಅವರು, ಏನ್ ಸಮಾಚಾರ ಪತ್ರಿಕಾ ವರದಿಗಾರರು ಹಾಗೂ ಸಂಪಾದಕರು, ಎಂಪಿ ರಾಜರವರು ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದಂತವರು, ಶ್ರೀಯುತ ಭಾಸ್ಕರ್ ಅವರು ಹಾಗೂ ನರಸಿಂಹಯ್ಯನವರು ಕೃಷಿಕ ವಿಭಾಗದಲ್ಲಿ, ಪುರಸಭಾ ವಿಭಾಗದಲ್ಲಿ ಪೌರ ಕಾರ್ಮಿಕರಾದಂತಹ ಭಾಗ್ಯಮ್ಮ ಮತ್ತು ಮಸಾನಮ್ಮ ನಿರ್ವಾಹಕರಾದಂತಹ ಶ್ರೀಯುತ ಜಿ ನಾರಾಯಣಸ್ವಾಮಿ ಅವರು, ಸಮಾಜ ಕಲ್ಯಾಣ ವಿಭಾಗದಿಂದ ಮುನಿಯಪ್ಪ ಮತ್ತು ಅಶ್ವಥಪ್ಪನವರು, ಕಂದಾಯ ಇಲಾಖೆಯಿಂದ ಜಗನ್ನಾಥ ದೇವರು ಹಾಗೂ ಆರಕ್ಷಕ ಇಲಾಖೆಯಿಂದ ಮೂರ್ತಿ ತನಿಖಾ ಸಹಾಯಕರು, ವೆಂಕಟೇಶ್ ಠಾಣಾ ಬರಹಗಾರರು, ಅಶೋಕ್ ಎಫ್ಸಿ ತನಿಖಾ ಸಹಾಯಕರು, ಪಶುಪಾಲನಾ ವಿಭಾಗದಿಂದ ರೆಡ್ಡಪ್ಪನವರು ಪಶು ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆಯಿಂದ ಅಮರಾವತಿ ಮಣಿ ಆಂಬುಲೆನ್ಸ್ ವಾಹನ ಚಾಲಕರು, ಪ್ರಸನ್ನನವರು ಕ್ಷೇತ್ರ ಆರೋಗ್ಯ ಅಧಿಕಾರಿಗಳು, ಹಾಲು ಉತ್ಪಾದಕರ ವಿಭಾಗದಿಂದ ಮ್ಯಾಕಲಪ್ಪ ದಿನ್ನಳ್ಳಿ, ಸುಜನ್ ಉಂಗೇನಹಳ್ಳಿಯವರು, ಇವರೆಲ್ಲರನ್ನೂ ಕೂಡ ಗೌರವಪೂರ್ವಕವಾಗಿ ಪ್ರಶಸ್ತಿ ಪತ್ರ ಹಾಗೂ ವಿಶೇಷವಾದಂತಹ ಗೌರವದೊಂದಿಗೆ ಅವರನ್ನ ಗೌರವಿಸ್ತಾ ಇದ್ದೇವೆ. ಈ ಗೌರವಕ್ಕೆ ಬಾಧ್ಯರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಮ್ಮ ತಾಲೂಕು ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ಹಾಗೂ ಎಲ್ಲ ಜನಪ್ರತಿನಿಧಿಗಳ ಶಾಸಕ ಶ್ರೀ ಕೆ.ವೈ. ನಂಜೇಗೌಡರವರಿಂದ ತಾಲೂಕಿನ ಸಾಧಕ ಬಾಧಕಗಳ ಕುರಿತು ವಿವರಣೆ. ಎಲ್ಲ ನನ್ನ ಮಾಲೂರು ತಾಲೂಕಿನ ನನ್ನ ಕ್ಷೇತ್ರದ ಜನತೆಗೆ 72ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ, ವಿಶೇಷವಾಗಿ ನಮಗೆ ಸಂವಿಧಾನವನ್ನು ಕೊಟ್ಟಂತ ದಿನ ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನನ್ನ ತಾಲೂಕಿನ ಜನತೆಗೆ ಶುಭಾಶಯವನ್ನು ಕೋರೋದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ 2.5 ವರ್ಷ ಪೂರೈಸಿ 3ನೇ ವರ್ಷದಲ್ಲಿ ಶಾಸಕನಾಗಿ ಮುಂದುವರಿತಾ ಇದ್ದೀನಿ. ನಾನು ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಅವಕಾಶಗಳು ತಗೊಂಡು ಇವತ್ತು ಮಾಲೂರು ತಾಲೂಕಿನ ರಸ್ತೆಗಳು ಎಷ್ಟು ಕೆಟ್ಟಿತ್ತೋ ಎಲ್ಲ ರಸ್ತೆಗಳನ್ನ ಇವತ್ತು ಒಳ್ಳೆ ಡಾಂಬರ್ ರಸ್ತೆಗಳನ್ನು ಮಾಡುವಂತಹ ಒಂದು ಕೆಲಸವನ್ನ ಪ್ರಾರಂಭಿಸಿರೋದು ಒಂದು ಕಡೆ. ವಿಶೇಷವಾಗಿ ಕೆಸಿ ವ್ಯಾಲ್ಯೂ ಹಿಂದಿನ ಸರ್ಕಾರ ಆಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಸ್ವತಂತ್ರ ಬಂದಾದ ಮೇಲೆ ಕೋಲಾರ ಜಿಲ್ಲೆಗೆ 1300 ಕೋಟಿ ಬಜೆಟ್ ಅಲ್ಲಿ ಕೊಟ್ಟಿದ್ದು ಒಂದು ಇತಿಹಾಸ. ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಕೊಟ್ಟಂತ ಅವಕಾಶ ಇವತ್ತು ಕೆಸಿ ವ್ಯಾಲ್ಯೂ ನಮ್ಮ ಜಿಲ್ಲೆಯಲ್ಲಿ ಸುಮಾರು 80ರಿಂದ 83 ಕೆರೆ ಈಗಾಗಲೇ ತುಂಬಿಕೊಂಡಿದೆ. ನಮ್ಮ ತಾಲೂಕಿಗೆ ಬಂದಾಗೂ ಕೂಡ ಕೆಸಿ ವ್ಯಾಲ್ಯೂ ಇನ್ನೂ ಸುಮಾರು ಜನ ನಮ್ಮ ತಾಲೂಕು ಬರಲಿಲ್ಲ ಅಂತಾರೆ. ದಯವಿಟ್ಟು ನನ್ನ ತಾಲೂಕಿನ ಜನತೆಯಲ್ಲಿ ವಿನಂತಿಸ್ಕೊಂತೀನಿ, ನನ್ನ ತಾಲೂಕಿಗೆ ನೀರು ಬರ್ತಾ ಇದೆ, ನೀವು ನೋಡೋದು ಕೂಡ ದಯವಿಟ್ಟು ನೋಡಬಹುದು. ಇವತ್ತು 3 ಕಡೆ ಕೆಸಿ ವ್ಯಾಲ್ಯೂ ನೀರು ಹೋಗ್ತದೆ. ಒಂದು ಕಡೆ ಬಸವನಕೆರೆ, ವಿಜಗನಹಳ್ಳಿ, ಮತ್ತೆ ನಿಧನಮಂಗಲ, ನಕ್ಕನಹಳ್ಳಿ, ಸೆಂಬೆಕೆರೆ ತುಂಬಿಕೊಂಡು ಇವತ್ತು ಕೊಡಚೆಟ್ಟಳ್ಳಿ ಕೆರೆ ಬರ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಶಿವಾರಪಟ್ಟಣ ತುಂಬಿಕೊಂಡು ಶಿವಾರಪಟ್ಟಣ, ಉಂಗೇನಹಳ್ಳಿ, ಸಿಕ್ಸಬ್ಬೆನಹಳ್ಳಿ ತುಂಬಿಕೊಂಡು ದೊಡ್ಡ ಶಿವಾರಿಗೆ ಹೋಗ್ತಾ ಇದೆ. ಇನ್ನೊಂದು ಕಡೆ ಬೈರ್ನಹಳ್ಳಿ, ಅಬ್ಬೇನಹಳ್ಳಿ ಕೆರೆ, ಬಾವನಹಳ್ಳಿ ಕೆರೆ ತುಂಬಿಕೊಂಡು ಅಲ್ಲಿಂದ ತಂಬಳ್ಳಿ ಕೆರೆ ತುಂಬಿಕೊಂಡು ತಂಬಳ್ಳಿಯಿಂದನೂ ಅಬ್ಬೇನಹಳ್ಳಿ ಕೆರೆ ನೀರು ಬರ್ತಾ ಇದೆ. ಆದಷ್ಟು ಬೇಗನೆ ಮಾಲೂರು ಕೆರೆಗೆ ನೀರು ಬರ್ತದೆ. ಇನ್ನು ಉಳಿಕೆ ಕೆರೆಗಳು ಏನಿದೆ ಎಲ್ಲ ತುಂಬಿಕೊಂಡು ಮಾರ್ಕಂಡೆ ಡ್ಯಾಮ್ವರೆಗೂ, ಇನ್ನು ಮಾರ್ಕಂಡೆ ಡ್ಯಾಮ್ ಇದೆ ಅಲ್ಲಿವರೆಗೂ ಕೂಡ ನೀರು ಬರ್ತದೆ. ಆ ಜೊತೆಗೆ ಸೆಕೆಂಡ್ ಫೇಸ್
KC ವ್ಯಾಲ್ಯೂ ತರಬೇಕು ಅಂತೇಳಿ ಇಂದಿನ ಜಿಲ್ಲಾ ಮಂತ್ರಿಗಳು ಕೃಷ್ಣ ಬೈರೇಗೌಡರು ತಗೊಂಡಂತ ಒಂದು ತೀರ್ಮಾನಕ್ಕೆ ಈಗ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿದೆ. ಸೆಕೆಂಡ್ ಫೇಸ್ ಅಲ್ಲೂ ಕೂಡ ನಮ್ದು ಏನು ಮಾಲೂರು ತಾಲೂಕಿನ ಕೆರೆಗಳು 26 ಕೆರೆ ತುಂಬಬೇಕೋ ತುಂಬಿಕೊಂಡಾದ್ಮೇಲೆ ಸೆಕೆಂಡ್ ಫೇಸ್ ಅಲ್ಲೂ ಕೂಡ KC ವ್ಯಾಲ್ಯೂ ಬರ್ತದೆ. KC ವ್ಯಾಲ್ಯೂ ಬಂದ ಮೇಲೆ ನಮ್ಮ ಜಿಲ್ಲೆ ಮತ್ತೆ ನಮ್ಮ ತಾಲೂಕು ಸುಮಾರು ಏನು 1600 ಅಡಿ ಕೆಳಗಡೆ ಗ್ರೌಂಡ್ ವಾಟರ್ ಇದ್ದೀವಿ ಅದನ್ನು ಇಂಪ್ರೂವ್ ಆಗ್ತದೆ. ಮತ್ತೆ ರೈತರಿಗೆ ಮತ್ತೆ ಕುಡಿಯ ನೀರಿಗೆ ಇವತ್ತು ನಮ್ಮ ರೈತರು ಏನು ಇಲ್ಲಿ ತರಕಾರಿಯನ್ನ ದೇಶ ಮತ್ತೆ ವಿದೇಶಕ್ಕೆ ಕಳಿಸ್ತಾ ಇದ್ರು ಇನ್ನೂ ಹೆಚ್ಚಿಗೆ ಅವಕಾಶ ಸಿಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ಈ ವರ್ಷ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದೀವಿ. ಏನು ಹಿಂದಿನ ಸರ್ಕಾರ ಏನು ನಮ್ಗೆ ಅನುದಾನಗಳು ಕೊಟ್ಟಿತ್ತು, ಕೋವಿಡ್ ಬಂದ ಮೇಲೆ ನಮ್ಗೆ ಏನೋ ಅವಕಾಶಗಳು ಮತ್ತೆ ಅನುದಾನಗಳು ಕ್ಷೇತ್ರಗಳಿಗೆ ಸಿಕ್ಕದೆ ವಂಚಿತರಾಗಿ ಶಾಸಕರು ತುಂಬಾ ಬೇಜಾರಲ್ಲಿದ್ದೀವಿ. ಕ್ಷೇತ್ರದ ಜನತೆಗೆ ನಮ್ಮ ಅಭಿವೃದ್ಧಿ ಹೇಳ್ಕೊಡಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ವರ್ಷ ಈ ಸರ್ಕಾರ ಬಂದ್ಮೇಲೆ ಒಂದೇ ಒಂದು ಅಭಿವೃದ್ಧಿ ಇಲ್ಲ. ಈಗಿನ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ಒತ್ತಡ ಹಾಕಿ ನಾವೆಲ್ಲ ಜಿಲ್ಲೆಯ ಶಾಸಕರುಗಳು ಒಟ್ಟಿಗೆ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿ ನಮ್ಮ ಜಿಲ್ಲೆಗೆ ವಿಶೇಷವಾದ ಅನುದಾನವನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಸರ್ಕಾರದ ಮೇಲೆ ಒತ್ತಡ ಆಗೋದಕ್ಕೆ ಒಟ್ಟಿಗೆ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂತ ಕೂಡ ಈಗಾಗಲೇ ನಾವೆಲ್ಲ ಶಾಸಕರು ಕೂಡ ಮಾತಾಡ್ಕೊಂಡಿದ್ದೀವಿ. ಉದ್ದೇಶ ಕ್ಷೇತ್ರಗಳ ಅಭಿವೃದ್ಧಿ ಕಡೆ ಹೆಚ್ಚಿನ ಒತ್ತು ಕೊಡಬೇಕು. ಅದರ ಜೊತೆಗೆ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿನಂತಿಸಿಕೊಳ್ಳೋದೇನೆಂದ್ರೆ, ನಾನು ಪ್ರತಿ ದಿವಸ ನಿಮ್ಮ ತಾಲೂಕಿನ ಶಾಸಕ, ನಿಮ್ಮ ತಾಲೂಕಿನ ನಂಜೇಗೌಡ, ಸಾಮಾನ್ಯ ಜನ ಬಡವರು ಏನು ಪ್ರತಿ ದಿವಸ ನೀವು ನಮ್ಮ ಮನೆಗೆ ಬರ್ತೀವಿ ಒಂದು ನಂಬಿಕೆ ಇಟ್ಕೊಂಡು, ನಂಜೇಗೌಡರು ಮಾಲೂರು ಒಳಗಡೆ ಸಿಗ್ತಾರೆ, ಊರಿಗೋದ ಸಿಗ್ತಾರೆ, ಒಂದು ನಂಬಿಕೆ ಇಟ್ಕೊಂಡಿದೆ. ಆ ನಂಬಿಕೆನ ಇಟ್ಕೊಂಡು ಸಾಮಾನ್ಯ ಜನರ ಕೈಗೆ ಸಿಕ್ಕೊಂಡು ಸಾಮಾನ್ಯ ಜನರ ಬಡವರ ಕೆಲಸವನ್ನ ಮಾಡಿ ತಾಲೂಕಿನ ಅಭಿವೃದ್ಧಿ ಮಾಡೋದಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳಿ ನನ್ನ ಆಸೆ. ಈಗಾಗಲೇ ತಾವು ನೋಡ್ತಾ ಇರಬಹುದು, ಮಾಸ್ತಿ ಕಡೆ ರಸ್ತೆಗಳು ಕೆಟ್ಟಿದ್ದು ಮಾಸ್ತಿ ಇರ್ಬೋದು, ಲಕ್ಕೂರು ಹೋಬಳಿ ಇರ್ಬೋದು, ಕಸಬಾ ಇರ್ಬೋದು, ವಿಶೇಷವಾಗಿ ಟೇಕಲ್ ಹೋಬಳಿ ಕೂಡ ಇರ್ಬೋದು. ಎಲ್ಲ ರಸ್ತೆಗಳು ವಿಶೇಷವಾಗಿ ಮಾಸ್ತಿ ವೆಂಕಟೇಶ್ವರ ವಸತಿ ನಿಲಯವನ್ನ ಕಟ್ಟೋದಕ್ಕೆ ಜಾಗ 8 ಎಕರೆ ಕೊಟ್ಟು ಸುಮಾರು 25 ಕೋಟಿಯಲ್ಲಿ ಕೆಲಸವನ್ನು ಪ್ರಾರಂಭಿಸ್ತಾ ಇರೋದು. ಮತ್ತೆ ಶಿಲ್ಪಿ ಗ್ರಾಮ ಶಿವಾರಪಟ್ಟಣವನ್ನ ಪ್ರಾರಂಭಿಸ್ತಾ ಇರೋದು. ಅದ್ರ ಜೊತೆಗೆ ಟೇಕಲ್ಗೆ ನಾವೊಂದು ಬೈಪಾಸ್ ಮತ್ತೆ ವಿಶೇಷವಾಗಿ ಸುಮಾರು 32 ಎಕರೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಹಾಸ್ಟೆಲ್ ಇರ್ಬೋದು, ಮತ್ತೆ ಕಾಲೇಜ್ ಇರ್ಬೋದು, ಹೈಟೆಕ್ ಕಾಲೇಜ್ ಇರ್ಬೋದು, ಇವೆಲ್ಲ ಅಭಿವೃದ್ಧಿ ಮಾಡೋದ ಕಡೆ ಅತಿ ಹೆಚ್ಚಿನ ಅವಕಾಶವನ್ನ ತಗೊಂಡಿದ್ದೀನಿ. ಇನ್ನು ಮುಂದೆ ಕೂಡ ನಾನು ತಾಲೂಕಿನ ಸಾಮಾನ್ಯ ಜನರ ಕೈಗೆ, ಬಡವರ ಕೈಗೆ ಸಿಕ್ಕೋ ಜೊತೆಗೆ ತಾಲೂಕಿನ ಅಭಿವೃದ್ಧಿ ಕಡೆ ಅತಿ ಹೆಚ್ಚನ್ನ ಒತ್ತನ್ನ ಕೊಡ್ತೀನಿ ಅಂತ ಈ ಗಣರಾಜ್ಯೋತ್ಸವ ದಿನ ನಾನು ನನ್ನ ತಾಲೂಕಿನ ಜನತೆಗೆ ನಾನು ಈ ಮಾಹಿತಿಯನ್ನು ಕೊಡ್ತಾ. ಈಗ ನೀವು ಇಷ್ಟೊತ್ತು ಹೇಳಿದ್ರೆ KC ವ್ಯಾಲಿ ನೀರು ಬರುತ್ತೆ ಅಂತ, ಕೆರೆಯಲ್ಲಿರೋ ಬೋರ್ವೆಲ್ನ ಶಿಫ್ಟ್ ಮಾಡಕಂದ್ರೆ ಒಂದು ದಿನದಲ್ಲಿ 2 ದಿನದಲ್ಲಿ ಆಗಲ್ಲ. ವಿಶೇಷವಾಗಿ ಅದ್ರ ಜೊತೆಗೆ ತಾವು ಏನು ಕೇಳ್ತಾ ಇದ್ರಿ, ಮಾಲೂರು ಟೌನ್ ಅಲ್ಲಿ ಈಗ KC ವ್ಯಾಲಿ ನೀರು ಮಾಲೂರು ಕೆರೆಗೆ ಬಂದಾಗ ಟೌನ್ಗೆ ಅತಿ ಹೆಚ್ಚಿನ ಅವಕಾಶ, ಕುಡಿಯೋ ನೀರಿನ ಅವಕಾಶ ತಗೊಂಡಿರೋದು ಕೆರೆಯಿಂದ. KC ವ್ಯಾಲಿ ನೀರು ಬಂದ ತಕ್ಷಣ KC ವ್ಯಾಲಿ ನೀರು ಬರಕ್ಕೆ ಮೊದಲೇ ಈಗಾಗಲೇ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. KC ವ್ಯಾಲಿ ಬಂದ ಮೇಲೆ ಕುಡಿಯೋಕೆ ನೀರು ಅದು ಆಗೋದಿಲ್ಲ ಅಂತೇಳಿ ನಾವು ಸಪರೇಟ್ ಏನು ಡ್ರಿಲ್ ಮಾಡಿ ಕುಡಿಯೋ ನೀರಿಗೆ ಏನು ಕಾರ್ಯಕ್ರಮವನ್ನ ನಾವು ಪ್ಲಾನ್ ಮಾಡ್ಕೊಬೇಕು ಈಗಲೇ ಅಂತೇಳಿ ಈಗಾಗಲೇ ನಾವು ಮುನ್ಸಿಪಾಲಿಟಿಯಲ್ಲಿ ಒಂದು ಪ್ರಸ್ತಾವನೆಯನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಕಳಿಸಿದ್ದೀನಿ. ಆದಷ್ಟು ಬೇಗನೆ ಅದು ಕೂಡ ಕ್ಲಿಯರ್ ಆಗ್ತದೆ. KC ವ್ಯಾಲಿ ನೀರು ಬಂದ ಮೇಲೆ ನಮಗೆ ಬೇಕಾದಷ್ಟು ಗ್ರೌಂಡ್ ವಾಟರ್ ಇಂಪ್ರೂವ್ ಆಗ್ಬಿಡ್ತದೆ, ಎಲ್ಲಿ ಬೇಕೋ ನೀರು ಬರ್ತದೆ. ಆ ಜೊತೆಗೆ ಮಾಲೂರು ಟೌನ್ಗೂ ಕೂಡ ವಿಶೇಷವಾಗಿ ಸುಮಾರು 18 ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳು ವಿಶೇಷ ಅನುದಾನದಲ್ಲಿ ಕೂಡ ಅಭಿವೃದ್ಧಿ ಪಡಿಸೋದು. ಮತ್ತೆ ಕುಡಿಯೋ ನೀರಿನ ಏನು KC ವ್ಯಾಲಿ ನೀರು ಕೆರೆಗೆ ಬಂದಾಗ ಅದನ್ನ ಬೇರೆ ರೀತಿಯಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಡೋದು, ಇವೆಲ್ಲ ಕೂಡ ಜೊತೆಗೆ ಸುಮಾರು 1200 ಜನಕ್ಕೆ ಫ್ರೀ ಸೈಟ್ ಅನ್ನ ಕೊಡುವಂತ ಕಾರ್ಯಕ್ರಮ ಕೂಡ ಈಗಾಗಲೇ ಸುಮಾರು 22 ಎಕರೆಯಲ್ಲಿ ಲೇಔಟ್ ಅನ್ನ ಪ್ರಾರಂಭ ಮಾಡಿದ್ವಿ, ಅದು ಕೂಡ ಕೊಡ್ತೀವಿ. ಎಲ್ಲಿ 22 ಎಕರೆ? ಒಂದು ಕಡೆ ಲಿಂಗಾಪುರ, ಇನ್ನೊಂದು ಕಡತೂರು, ಇನ್ನೊಂದು ನಮ್ಮ ಗುಡ್ಡಳ್ಳಿ, 3 ಕಡೆ ಜಾಗವನ್ನು ಗುರುಸಿ ಈಗಾಗಲೇ ಲೇಔಟ್ ಅನ್ನು ಪ್ರಾರಂಭಿಸಿದ್ದೀವಿ. ನೀವು ಅದನ್ನ ಕಾಮಗಾರಿ ಪ್ರಾರಂಭ ಮಾಡಿದಾಗ 3-4 ತಿಂಗಳು ಆಗುತ್ತೆ ಅಂತ ಹೇಳಿದ್ರೆ, ಅದು ಹೇಳಿ ಸುಮಾರು 1 ವರ್ಷ ಆಗೋಯ್ತು. 1 ವರ್ಷ ಆಗೋಯ್ತು. ಸ್ವಲ್ಪ ಕಾನೂನು ಟೆಕ್ನಿಕಲ್ ಪ್ರಾಬ್ಲಮ್ಸ್, ಸರ್ಕಾರದ ಅನುದಾನಗಳು ಇವೆಲ್ಲ ಮಾಡಬೇಕಲ್ಲ. 22 ಎಕರೆ ಜಾಗವನ್ನ ಗುರುತಿಸೋದು ಮತ್ತು ಮಂಜೂರು ಮಾಡಿಸೋದು, ಅದು ಲೇಔಟ್ ಮಾಡೋದು, ಮತ್ತೆ ಲೇಔಟ್ ಮಾಡಬೇಕಾದಾಗ ಆ ಜಾಗ ಹಳ್ಳ ಕೊಳ್ಳ ಗುಟ್ಟೆ ಕಲ್ಲು ಎಲ್ಲ ಇರ್ತದೆಲ್ಲ ಕ್ಲೀನ್ ಮಾಡೋದು. ತಡ ಆದ್ರೂ ಕೂಡ ಕ್ಲಿಯರ್ ಆಗಿದೆ, ಕೊಡ್ತೀವಿ ಆದಷ್ಟು ಬೇಗನೆ. ಎಷ್ಟು ತಿಂಗಳು ಆಗುತ್ತದೆ? ನನ್ನ ಪ್ರಕಾರ ಇನ್ನೊಂದು 6 ತಿಂಗಳ ಒಳಗಡೆ ಹಕ್ಕುಪತ್ರ ಇಶ್ಯೂ ಮಾಡಬಹುದು. ಆಮೇಲೆ UGD ನೀರು, UGD ಗಲೀಜು
ನೇರವಾಗಿ ಕೆರೆ ಸೇರ್ತಾ ಇದೆ. ಈಜುಡಿದು ತಾವೆಲ್ಲ ನೋಡಿದಿರಿ. ನಾನು ಸೆಷನ್ನಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಹೌಸಲ್ಲೇ ನಾನು ಇದನ್ನು ಒತ್ತಡ ಮಾಡಿದ್ದೀನಿ. ಆದಷ್ಟು ಬೇಗನೆ ಮಂತ್ರಿಗಳು ನಾನೇ ಬಂದು ಈಜುಡಿಯನ್ನ ನೋಡಿ ಅದು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಆಗಲಿಲ್ಲ. ಈ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾರೆ, ಯಾವ ಕೆಲಸ ಕೂಡ ಆಗ್ತಾ ಇಲ್ಲ. ಈಗಲೂ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಂತ್ರಿಗಳನ್ನು ಕೂಡ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು ಅದು ತುಂಬಾ ಡಿಲೇ ಆಗ್ತದೆ. ಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಆದಷ್ಟು ಬೇಗನೆ ಅದು ಕೂಡ ಮಾಡಿಸ್ಬೇಕಾಗ್ತದೆ. ಜೆಎಸ್ಎಸ್ ವಿದ್ಯಾಸಂಸ್ಥೆಗಳು ಮಾಲೂರಿಗೆ ಬರಲು ಮುಖ್ಯ ಕಾರಣರಾದ ವೈಶ್ಯ ಜನಾಂಗದಲ್ಲಿ ಜನಿಸಿ ಇಡೀ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಗಾಯತ್ರಿ ಅನಾಥಾಶ್ರಮದಿಂದ ಪ್ರಾರಂಭಿಸಿದಂತಹ ಮಹಾನುಭಾವ ಶ್ರೀ ವೆಂಕಟಾಚಲಪತಿ ಶೆಟ್ಟಿ ಅರ್ಥಾತ್ ಶ್ರೀ ಅಣ್ಣಯ್ಯನವರು. ಇವರ ಪ್ರತಿಮೆಯನ್ನು ಜೆಎಸ್ಎಸ್ನವರು ಪ್ರತಿಷ್ಠಾಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಆದರೆ ಈ ಪ್ರತಿಮೆಯಲ್ಲಿ ಎಲ್ಲೂ ಸಹ ವೆಂಕಟಾಚಲಪತಿ ಶೆಟ್ಟಿ ಅಥವಾ ಪ್ರೀತಿಯ ಅಣ್ಣಯ್ಯನವರ ಹೆಸರಾಗಲಿ ಅವರ ಬಗ್ಗೆ ವಿವರವಾಗಲಿ ಎಲ್ಲೂ ಇಲ್ಲ. ಪರಮ ಪೂಜ್ಯ ಜೆಎಸ್ಎಸ್ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಈಗಲಾದರೂ ಇದನ್ನು ಗಮನಿಸಿ ಅವರ ವಿವರಗಳನ್ನು ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕಾಣುವಂತೆ ಮಾಡುವವರೇನೋ ಎಂದು ಮಾಲೂರು ಜನತೆ ಕಾದು ನೋಡಿರುತ್ತಾರೆ. ಜೆಎಸ್ಎಸ್ ವಿದ್ಯಾಸಂಸ್ಥೆಗಳು ಮಾಲೂರಿಗೆ ಬರಲು ಮುಖ್ಯ ಕಾರಣರಾದ ವೈಶ್ಯ ಜನಾಂಗದಲ್ಲಿ ಜನಿಸಿ ಇಡೀ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಗಾಯತ್ರಿ ಅನಾಥಾಶ್ರಮದಿಂದ ಪ್ರಾರಂಭಿಸಿದಂತಹ ಮಹಾನುಭಾವ ಶ್ರೀ ವೆಂಕಟಾಚಲಪತಿ ಶೆಟ್ಟಿ ಅರ್ಥಾತ್ ಶ್ರೀ ಅಣ್ಣಯ್ಯನವರು. ಇವರ ಪ್ರತಿಮೆಯನ್ನು ಜೆಎಸ್ಎಸ್ನವರು ಪ್ರತಿಷ್ಠಾಪಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ವೆಂಕಟಾಚಲಪತಿ ಶೆಟ್ಟಿ ಅಥವಾ ಪ್ರೀತಿಯ ಅಣ್ಣಯ್ಯನವರ ಹೆಸರಾಗಲಿ ಅವರ ಬಗ್ಗೆ ವಿವರವಾಗಲಿ ಎಲ್ಲೂ ಇಲ್ಲ. ಪರಮ ಪೂಜ್ಯ ಜೆಎಸ್ಎಸ್ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಈಗಲಾದರೂ ಇದನ್ನು ಗಮನಿಸಿ ಅವರ ವಿವರಗಳನ್ನು ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕಾಣುವಂತೆ ಮಾಡುವವರೇನೋ ಎಂದು ಜೆಎಸ್ಎಸ್ ವಿದ್ಯಾಸಂಸ್ಥೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಶಾಸಕರಾದ ಕೆ.ವೈ. ನಂಜೇಗೌಡರವರು ಉದ್ಘಾಟಿಸಿದರು. ಅವರೊಂದಿಗೆ ಪುರಸಭಾಧ್ಯಕ್ಷ ಶ್ರೀ ಮುರಳೀಧರ್, ಬಿಇಒ ಕೃಷ್ಣಮೂರ್ತಿ, ಡಿಡಿಪಿಐ ಶ್ರೀ ಕೃಷ್ಣಮೂರ್ತಿ, ಜೆಎಸ್ಎಸ್ ಮಹಾವಿದ್ಯಾಪೀಠದ ಶಾಲಾ ಶಿಕ್ಷಕ ವಿಭಾಗದ ನಿರ್ದೇಶಕರಾದ ಶ್ರೀ ಬಿ.ವಿ. ರಾಜಶೇಖರ್, ಮಾಲೂರಿನ ಜೆಎಸ್ಎಸ್ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಾದ ಶ್ರೀ ಪರಮೇಶ್ವರಪ್ಪ ಹಾಗೂ ಹಲವಾರು ಪುರಸಭಾ ಸದಸ್ಯರು ಮತ್ತು ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ಥ್ಯಾಂಕ್ ಯು. ವಾಪಸ್ ಕೊಡ್ಬಿಡ್ತೀವಿ. ಮೇಲೆ ಬಿಡ್ತದೆ ಇದೆಲ್ಲ ಪ್ರಿಂಟ್ ಮಾಡಿದ್ದಾರೆ ಇದೆಲ್ಲ ಮಾಡಿ ಸರ್. ಇದು ಇವಾಗ ಇದು ಪೆನ್ ಬಾಕ್ಸ್ ಅನ್ನು ಇದರಲ್ಲಿ ಮಾಡ್ತೀವಿ ಸ್ಟ್ಯಾಂಡ್ ಅಂತ. ಇದರಲ್ಲಿ ಮಾಡಲಿಂಗ್, ಪ್ರಿಂಟಿಂಗ್, ಫಿನಿಶಿಂಗ್ ಸರ್. ನಾವಿಲ್ಲಿ ಕ್ರಿಟೇಲ್ಸ್ ಯೂಸ್ ಮಾಡಿದ್ವಿ. ಕ್ರಿಟೇಲ್ಸ್ ಅಂದರೆ ಎಲೆಕ್ಟ್ರಾನಿಕ್ ಮಾಡ್ಯುಲರ್ ಕಿಟ್, ಮತ್ತೆ ಅದನ್ನ ಪ್ಲಗ್ ಅಂಡ್ ಪ್ಲೇ ಕಿಟ್ ಅಂತ ಕರೀತಾರೆ. ಇದರಲ್ಲಿ ನಾವು ಬ್ಯಾಟ್ರಿ ಸ್ವಿಚ್
ಓಕೆ ಸರ್. ಈ ಒಂದು ಪ್ರಯೋಗಾಲಯವನ್ನು ನಾವು ನಮ್ಮ ಶಾಲೆಗೆ ಪಡಿಬೇಕಾದ್ರೆ ಸುಮಾರು 2-3 ವರ್ಷಗಳ ಒಂದು ಪ್ರಯತ್ನವನ್ನು ನಾವು ಪಟ್ಟಿದ್ದೀವಿ. ಅಂದರೆ 2017-18ನೇ ಸಾಲಿನಲ್ಲಿ ಪ್ರಯತ್ನ ಪಟ್ಟಿದ್ದೀವಿ. ಇದು ಬಹಳಷ್ಟು IAS ಆಫೀಸರ್ಸ್ನ, ಬಹಳಷ್ಟು ಡಾಕ್ಟರ್ಸ್ನ, ಬಹಳಷ್ಟು ಸಬ್ ಇನ್ಸ್ಪೆಕ್ಟರ್ಸ್ನ, ಸಮಾಜಮುಖಿ ಕೆಲಸ ಮಾಡುವಂತ ಎಲ್ಲ ಸೃಜನಶೀಲತೆ ಉಳ್ಳಂತ ಅಧಿಕಾರಿಗಳನ್ನ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಕೊಟ್ಟಂತ ಕೊಡುಗೆ JSS ಮಹಾವಿದ್ಯಾಪೀಠಕ್ಕೆ ಇವತ್ತಿದೆ. ಇವತ್ತು ಕೇಂದ್ರ ಸರ್ಕಾರದಿಂದ ಅಟಲ್ ಭಾರತೀಯ ಲ್ಯಾಬ್, ಟಿಂಕರಿಂಗ್ ಲ್ಯಾಬ್ ಅನ್ನೋ ಒಂದು ವೈಜ್ಞಾನಿಕವಾದಂತಹ ವಿಭಿನ್ನವಾದಂತಹ ಮಕ್ಕಳಲ್ಲಿ ಬೇರೆ ಆಲೋಚನೆಗಳನ್ನ ಮೂಡಿಸುವಂತಹ ವೈಜ್ಞಾನಿಕವಾಗಿ ಏನು ಒಬ್ಬ ಅಬ್ದುಲ್ ಕಲಾಂ ಮೀನುಗಾರರ ಬೆಸ್ತರ ಮನೆಯಲ್ಲಿ ಮೀನುಗಾರರ ಮಗನಾಗಿ ಇವತ್ತು ಇಡೀ ಭಾರತ ದೇಶದ ಭಾರತ ರತ್ನಾಗಿ ಇವತ್ತು ಸೈಂಟಿಸ್ಟ್ ಆಗಿ, ಅದು ನಿಮ್ಮ ಅದೃಷ್ಟ ಏನಂತ ಹೇಳಿದ್ರೆ JSS ಕಾಲೇಜ್ಗೆ ಅವರು ಕಾಲಿಟ್ರಲ್ಲ, ಅದು ನಿಮ್ಮ ಅದೃಷ್ಟ. ಯಾಕಂತಂದ್ರೆ ಅವರು ಬಂದು ನಿಮಗೆ ಪ್ರವಚನ ಮಾಡಿ ಇವತ್ತು ಒಂದು ಸಾಮಾನ್ಯ ಹಳ್ಳಿ ಮಗು ಒಂದು ರೋಬರ್ ಕಂಡು ಹಿಡಿತಾ ಇದೆ, ಒಂದು ಎಲೆಕ್ಟ್ರಾನಿಕ್ ಮೀಡಿಯಂ ಕಂಡು ಹಿಡಿತಾ ಇದೆ, ಒಂದು ಸೈರನ್ ಕಂಡು ಹಿಡಿತಾ ಇದೆ, ಒಂದು ಸೆನ್ಸರ್ನ ಕಂಡು ಹಿಡಿತಾ ಇದೆ ಅಂತ ಹೇಳಿದ್ರೆ ನಮಗೆ ಶಾಕ್ ಆಯ್ತು ಈಗ. ಯಾಕಂದ್ರೆ ಪ್ರತಿಯೊಂದನ್ನು ನಮ್ಮ ಜನಪ್ರಿಯ ಶಾಸಕರು ಗಮನಿಸ್ತಾ ಇದ್ರು, ಈ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಏನೇನಿದೆಲ್ಲ ನಮ್ಗೆ ಇನ್ನೂ ಐಡಿಯಾಸ್ ಬರ್ತಾ ಇಲ್ಲ. ಈ ವೆಕೇಶನಲ್ ಎಜುಕೇಶನ್ ಏನಿದೆ ಇದನ್ನ ನೀವು ಮುಂದುವರಿಸ್ಕೊಂಡು ಹೋದಾಗ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇಂಥ ಒಂದು ಸಮಾರಂಭಕ್ಕೆ ಮಾನ್ಯ ಶಾಸಕರೆಷ್ಟೇ ಕೆಲಸ ಕಾರ್ಯಗಳಿದ್ರು ಇವತ್ತು ನಮ್ಮೊಂದಿಗೆ, ವಿದ್ಯಾರ್ಥಿಗಳೊಂದಿಗೆ, ನಮ್ಮ JSS ವಿದ್ಯಾಸಂಸ್ಥೆಯೊಂದಿಗೆ ಬಂದು ಇಷ್ಟು ಸಂತೋಷ ಉದ್ಘಾಟನೆ ಮಾಡಿಕೊಡ್ತಿರೋದು ನಿಜವಾಗ್ಲೂ ಬಹಳ ಸಂತೋಷದ್ದು. ಇದನ್ನು ನಾನು ಶ್ರೀಗಳ ಗಮನಕ್ಕೆ ಸಹ ತರಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಪುರಸಭಾ ಅಧ್ಯಕ್ಷರು ಸಹ ಬಹಳಷ್ಟು ಒಳ್ಳೆ ಮಾತುಗಳನ್ನು ಆಡೋದು. ನಮ್ಗೆ ಅದೇ ಬೇಕು. ನಾವು ಅಲ್ಲಿ ಕೂತ್ಕೊಂಡು ಇಲ್ಲಿ ವಿದ್ಯಾಸಂಸ್ಥೆ ತೆಗಿತಕ್ಕಂಥದ್ದು ಮುಖ್ಯ ಅಲ್ಲ. ಇಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಶಿಕ್ಷಕ ಬಂಧುಗಳು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಶ್ರೀಗಳ ಆಶಯದಂತೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಅದು ಎಷ್ಟು ಮಟ್ಟಿಗೆ ಸಾರ್ಥಕತೆ ಆಗಿದೆ, ಸ್ಥಳೀಯವಾಗಿ ಅವರು ಗಳಿಸಿರ್ತಕ್ಕಂಥ ಒಂದು ಗೌರವವೂ ಸಹ ಮುಖ್ಯ. ಆಗಿದ್ದಾಗ ಮಾತ್ರ ಶ್ರೀಗಳ ಒಂದು ಆಶಯ ಎಲ್ಲರಿಗೂ ವಿದ್ಯಾರ್ಜನೆಯನ್ನು ಕೊಡಬೇಕು, ನಮ್ಮ ಕೀರ್ತಿ ಎಲ್ಲ ಕಡೆಗೆ ಹೋಗ್ಬೇಕು, ನಾವು ಪಟ್ಟಂತ ಶ್ರಮ ಎಲ್ಲರಿಗೂ ತಲುಪಬೇಕು ಅಂತಕ್ಕಂಥದ್ದು ಸಾರ್ಥಕತೆಯನ್ನ ನಮ್ಮ ಶಿಕ್ಷಕ ಬಂಧುಗಳು ಮಾಡಿದ್ದೀವಿ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ನಮ್ಮ ಮುರಳೀಧರ್ ಅವರು ಬಹಳ ಉತ್ತಮವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅವರ ಒಂದು ಮಕ್ಕಳ ಒಂದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಅಂತ ಸಹ ಹೇಳಿದ್ದಾರೆ. ಜೊತೆಗೆ ಈ ಒಂದು JSS ವಿದ್ಯಾಪೀಠದ ಬಗ್ಗೆ ಸಹ ಅವರು ಮಾತನಾಡಿದ್ದಾರೆ. ಈ ಒಂದು 2441 ಶಾಲೆಗಳಲ್ಲಿ ಈ ಒಂದು ಅಟಲ್ ಸೃಜನ ಪ್ರಯೋಗಾಲಯ ಇವತ್ತು ಕೇಂದ್ರ ಸರ್ಕಾರ ಇವತ್ತು ATL ಅಟಲ್ ಟಿಂಕರಿಂಗ್ ಲ್ಯಾಬ್ ಮತ್ತು AIM ಅಟಲ್ ಇನ್ನೋವೇಷನ್ ಮಿಷನ್ ಅಂತ ಅದರ ನೀತಿ ಆಯೋಗದ ಮೂಲಕ ಇವತ್ತು ಕೊಟ್ಟಿದ್ದಾರೆ. ಮಾನ್ಯ ಶಾಸಕರು ಎಷ್ಟೇ ಕೆಲಸ ಕಾರ್ಯಗಳಿದ್ದು ಅದು ಸಹ ಇಲ್ಲಿ ಬಂದಿದ್ದಾರೆ ಬಿಡುವು ಮಾಡ್ಕೊಂಡು. ಹಿಂದೆ 1-2-3 ಸರಿ ಜಾತ್ರೆ ಕರೆದಿದ್ವಿ, ಕಾರಣಾಂತರದಿಂದ ಬರಕ್ಕಾಗಿರ್ಲಿಲ್ಲ ಅವರು. ಈ ಸರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಎಷ್ಟೇ ಕೆಲಸದ ಒತ್ತಡ ಇದು ಬಂದಿದ್ದಾರೆ. ಅವರಿಗೆ 24 ಗಂಟೆ ಮೊಟ್ಟೆ ಆಗಲ್ಲ, ಇದೇನೋ 36 ಗಂಟೆ ಆದ್ರೆ ಅವ್ರು ಅನುಕೂಲ ಆಗೋದು ಅಂತ ಒಂದಿನ. ಅಷ್ಟು ಕೆಲಸದ ಒತ್ತಡ ಇದ್ರು ಸಹ ಅವರು ಈ ಅವಕಾಶ ಗೌರವಾನ್ವಿತ ಶಾಸಕ ಅಧ್ಯಕ್ಷರಿಗೂ ಸಹ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಈ ಮನವಿ ಪತ್ರವನ್ನು ಅರ್ಪಿಸ್ತಿದೆ. ಸ್ವಾಗತ, JSS ಕಾಲೇಜಿಗೆ ಸುಸ್ವಾಗತ ಅಂತ ಹೇಳಿ ನೀವೇ ಮಾಡಿ ದಯವಿಟ್ಟು. ಅದನ್ನು ಮಾಡಿದ್ರೆ ಮಾನವರಿಗೆ ಒಂದು ಕಳೆನೂ ಬರುತ್ತೆ. ಆಮೇಲೆ ಸರ್ಕಲ್ ನ ಇಂಪ್ರೂವ್ ಮಾಡಿ, ಒಳ್ಳೊಳ್ಳೆ ಬೀದಿ ದೀಪಗಳು ಹಾಕ್ಸಿ, ಇದೆಲ್ಲ ಮಾಡಿ ಪುರಸಭೆ ವತಿಯಿಂದ ಕ್ಲೀನಿಂಗ್ ಇಂದ ಹಿಡಿದು JSS ಕಾಲೇಜನ್ನ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ಬಹಳ ಸುಮಾರು ಮಕ್ಕಳು ಇದು ಪ್ರಯೋಜನವನ್ನ ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನ ನಾನು ನೋಡಿದೆ. ಅದು ಪ್ರಯತ್ನ ಎಲ್ಲಿ ಹೋಗ್ತದಂದ್ರೆ, ಈ ವಯಸ್ಸಲ್ಲಿ ಇಂಥ ಅವಕಾಶ ಕೊಟ್ಟಾಗ ನೀವು ಅವಾಗ ನಮ್ಮ ಮುಳ್ಳುವರು ಹೇಳ್ತಾರೆ ಸ್ಕೂಲ್ಗೆ ಹೋಗಿ ಬರೋದೇ ಒಂದು ಅಷ್ಟೇ. ಇದ್ರ ಮಧ್ಯೆ ನಾವು ಏನಾಗ್ತೀವಿ ಗೊತ್ತೇ ಇರಲಿಲ್ಲ. ಅದು ನಮ್ಮ ತಂದೆ ತಾಯಿಗಳು ಕೂಡ ಇಷ್ಟಪಡ್ತಾ ಇದ್ದಾರೆ, ನಮ್ಮ ಮಗನ ಆಫೀಸರ್ ಮಾಡಬೇಕು, ಇಲ್ಲ ನನ್ನ ಮಗನ ಏನೋ ಮಾಡಿಸ್ಬೇಕು ಅನ್ನೋ ಆಸೆ ಇರ್ತಾರೆ. ಅವ್ರಿಗೆ ಏನಿತ್ತು ಅಂದ್ರೆ ಆಸ್ತಿ ಮಾಡಬೇಕು,
ಏನೋ 4 ಅಕ್ಷರ ಕಲ್ತ್ಕೊಳ್ಳಪ್ಪ, ನಮ್ಮ ಆಸ್ತಿ ಎಲ್ಲ ಕಾಪಾಡ್ಕೊಳ್ಳಿ, ಒಂದು ಒಳ್ಳೆ ವ್ಯವಸಾಯ ಮಾಡಲಿ ಇದಿತ್ತು. ಇವತ್ತು ಯಾವುದೇ ತಂದೆ ತಾಯಿ ಅವ್ರಿಗೆ ಆಸ್ತಿ ಬೇಕಿಲ್ಲ, ಮಕ್ಕಳೇ ಒಂದು ಆಸ್ತಿ. ಮಕ್ಕಳ ವಿದ್ಯಾವಂತರು ಮಾಡಿದ್ರೆ ನಮ್ಗೆ ಅದಕ್ಕಿಂತ ಬೇರೆ ಆಸ್ತಿನೇ ಇಲ್ಲ, ಇದು ಬೇರೆ ಆಸ್ತಿನೇ ಬೇಕಾಗಿಲ್ಲ ಅನ್ನೋ ಒಂದು ವಾತಾವರಣ ಇವತ್ತು ಎಲ್ಲ ಮಕ್ಕಳ ತಂದೆ ತಾಯಿಗೆ ಬಂದಿದ್ದಾರೆ. ಅವರು ಕೂಲಿ ಮಾಡೋದಾದ್ರೂ ಸಹಿತ ನಮ್ಮ ಮಕ್ಕಳನ್ನ ಯಾವ ರೀತಿಯಲ್ಲಿ ಓದಿಸ್ಬೇಕು, ಎಷ್ಟೇ ಕಷ್ಟ ಆಗಲಿ ವಿದ್ಯಾವಂತರು ಮಾಡಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಇಲ್ಲ KS ಮಾಡಬೇಕು, IAS ಮಾಡಬೇಕು, ಈ ಆಸೆ ಕನಸದ ಕಾಣಂತ ಕಾಲ ಬಂದಿದೆ ಇವತ್ತು ಆ ಸಾಮಾನ್ಯ ಜನ ಬಡವನು ಕೂಡ. ಅದರಿಂದ ಸರ್ಕಾರಗಳು ನೇರವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಈ ಹಂತದಿಂದ ತಗೊಂಡಾಗ ಇದನ್ನ ಬೇಕಿದೆ. ಮುಂದೆ ಕೂಡ ದೇಶಕ್ಕೆ ಇದೆಲ್ಲ ಬೇಕಾಗಿದೆ. ಎಲೆಕ್ಟ್ರಾನಿಕ್ ಒಂದು ಎಷ್ಟೆಲ್ಲ ಮುಂದುವರೆದಿದೆ, ವಿಜ್ಞಾನ ಎಷ್ಟು ಮುಂದುವರೆದಿದೆ, ಇದೆಲ್ಲ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ನೋಡಿದ್ರೆ ನಮ್ಮ ಮಕ್ಕಳು ತಯಾರು ಮಾಡೋದು. ಡ್ರೈವರ್ ಇಲ್ಲ, ಒಂದು ವೆಹಿಕಲ್ ಒಂದು ಟ್ರಾಕಲ್ ಅದನ್ನ ಅಡ್ಜಸ್ಟ್ ಮಾಡಿ ಅದೊಂದು ಟ್ರಾಕ್ ರೋಡ್ ತರ ಮಾಡಿದ್ರು ಅದರಲ್ಲಿ ಅದೇ ಹೋಗ್ತಾ ಇದೆ. ಮುಂದಿನ ದಿನಗಳು ಇದೆಲ್ಲ ಹಾಗೆ ಆಗ್ತದೆ. ನಾವು ಬರೀ ಇದನ್ನ ನೋಡ್ತಾ ಇದೀವಿ, ಲ್ಯಾಬ್ಗಳಲ್ಲಿ ನೋಡ್ತಾ ಇದೀವಿ, ರೋಗದಲ್ಲಿ ನೋಡ್ತಾ ಇದೀವಿ. ಇವತ್ತು ಸರ್ಕಾರಗಳು ಕೂಡ ಅಷ್ಟೇ, ಯಾವುದೇ ಸರ್ಕಾರ ಆಗಿದೆ, ಕೇಂದ್ರ ಸರ್ಕಾರ ಆಗಿದೆ, ರಾಜ್ಯ ಸರ್ಕಾರ ಆಗಿದೆ. ಇವತ್ತು ಅತಿ ಹೆಚ್ಚಿನ ಒಂದನ್ನ ಎಜುಕೇಶನ್ಗೆ ರಿಸರ್ವ್ ಮಾಡಬೇಕು. ಮಾಡಿದಾಗ ನಮ್ಮ ಸಾಮಾನ್ಯ ಮಕ್ಕಳು, ವಿಶೇಷವಾಗಿ ಗ್ರಾಮಾಂತರ ಮಕ್ಕಳಿಗೆ ರಿಸರ್ವೇಶನ್ ಕೊಡೋ ರೀತಿಯಲ್ಲಿ ಹೋಗ್ಬೇಕಾಗ್ತದೆ. ಗ್ರಾಮಾಂತರ ಪ್ರದೇಶಗಳಿಗೆ ಇವತ್ತು ಅವಕಾಶ ಬೇಕಾದ್ರೆ ಅಂತ ಅವಕಾಶಗಳನ್ನ ಸರ್ಕಾರ ತಗೋಬೇಕಾಗ್ತದೆ. ಇವತ್ತು JSS ಶಾಲೆ ಬಗ್ಗೆ ಬಂದಾಗ ನಮ್ಮ ಚರ್ಚೆಗಳು ಕೂಡ ಆಗಿದೆ. ಈ ಜಾಗವನ್ನ ಕೊಟ್ಟಾಗ ನಾವು ಅನ್ಕೊಂಡಿಲ್ಲ ಇಂಥ ಒಂದು ವಿದ್ಯಾಸಂಸ್ಥೆ ಮಾಡ್ತಾರೆ JSS ಅವರು, ನಾನು ಅನ್ಕೊಂಡಿಲ್ಲ. ಇವತ್ತು ಸುಮಾರು 2,500 ಮಕ್ಕಳು ನಮ್ಮ ಮಕ್ಕಳು, ಅದರ ವಿಶೇಷವಾಗಿ ಖಾಸಗಿ ಶಾಲೆಗಳಿಂದ ಭಯ. ಖಾಸಗಿ ಶಾಲೆಗೆ ಮಕ್ಕಳು ಕಳಿಸಬೇಕು ಭಯ, ಯಾರು ಸಾಮಾನ್ಯ ಹಂತದಲ್ಲಿ ಪಡೆದು ಸೇರಿಸ್ಕೊಂಡಿರ್ತಾರೆ. ನಮ್ಮ ಹಳ್ಳಿಗೆ ಹೆಸರು ಹೇಳಿದ್ರು, ನಾನು ಹಳ್ಳಿಗೆ ಹೆಸರು ಹೇಳಿದ್ರೆ ನನಗೆ ಖುಷಿ ಆಯ್ತು. ಅಲ್ಲಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳು ಕೂಡ, ಸಾಮಾನ್ಯ ಬಡವರ ಮಕ್ಕಳು ಕೂಡ ಈ ಶಾಲೆಗೆ ಓದ್ತಾ ಇದ್ದಾರೆ, ಈ ಶಾಲೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯ್ತು. ನಾನು ಅದಕ್ಕೆ ನಮ್ಮ ಮಕ್ಕಳನ್ನ ನಿಮ್ದು ಯಾವುದು ಕೆಲವೊಂದನ್ನ ಮಕ್ಕಳನ್ನ ಕೇಳ್ಬೋದು. JSS ಸಂಸ್ಥೆ, ವಿದ್ಯಾಸಂಸ್ಥೆ ಬರೀ ಮಾಲೂರು, ನನ್ನ ಪ್ರಕಾರ ದೇಶದ ಸುಮಾರು ರಾಜ್ಯಗಳಲ್ಲಿ ಈ ಸಂಸ್ಥೆ ಇದೆ ಅಲ್ವಾ? ದಯವಿಟ್ಟು ನಾನು ಇನ್ನೊಂದು ವಿನಂತಿಸ್ಕೊಳ್ತೀನಿ. ನಾನು ಕೂಡ ಅವಕಾಶಗಳನ್ನ ತಪ್ಪಿಸ್ಕೊಂಡಿದ್ದೀನಿ. ಗುರುಗಳೇ ಮಾತಾಡಿದ್ರು ನನಗೆ, ನೀವು ಬರ್ಬೇಕು ಮೈಸೂರಿಗೆ, ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಪಾಪ ನನಗೆ ರೂಮ್ ಎಲ್ಲ ರಿಸರ್ವ್ ಕೂಡ ಆಗಿತ್ತು, ಮಿಸ್ ಆಯ್ತು. ಕಾರಣ ಬೇರೆ ಏನೋ ಇತ್ತು, ಪ್ರಾಬ್ಲಮ್ಸ್ ಆಗಲಿಲ್ಲ. ಇವತ್ತೇನೇ ಒಂದು ವಿದ್ಯಾಸಂಸ್ಥೆ ನಾವು ಮಾಲೂರು ಕೊಟ್ಟಿದ್ದೀವಿ. ಇಲ್ಲಿಗೆ ಮಾಲೂರ ವಾರ್ತೆಯ ಈ ಸಂಚಿಕೆ ಮುಕ್ತಾಯವಾಗಿದ್ದು, ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಮಾಲೂರ ವಾರ್ತೆಯ ಎಲ್ಲ ಸಂಚಿಕೆಯನ್ನು ಮೊದಲು ವೀಕ್ಷಿಸಲು ಮಾಲೂರ ವಾರ್ತೆಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕಾಗಿ ವಿನಂತಿ, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.